ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನೂತನ ಹೊಸ ವರ್ಷ 2025ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಮಾಜಿ ಅಧ್ಯಕ್ಷ ಸಿಜಿ ಕುಮಾರ ಅವರು ತಮ್ಮ ತಂಡದ ಜೊತೆಗೂಡಿ ಸರ್ಕಾರಿ ನೌಕರರ ಸಂಘದ ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸರಳವಾಗಿ ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಸಿಜಿ ಕುಮಾರ್ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಷಡಕ್ಷರಿ ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿವೆ. ಈ ವರ್ಷದ ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ಪ್ರತಿ ವರ್ಷದಂತೆ ಬಿಡುಗಡೆ ಮಾಡಿದ್ದು, ಸಂಘದ ನಿರ್ದೇಶಕರುಗಳು ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿಸುತ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ನನ್ನ ಸೋಲು ಗಟ್ಟಿತನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಸೋಲಿನಿಂದ ಎಂದೂ ಕೂಡ ಧೃತಿಗೆಡುವುದಿಲ್ಲ. ಎಂದಿನಂತೆ ತಮ್ಮೆಲ್ಲರ ಸಹಕಾರ, ವಿಶ್ವಾಸ ಇದೇ ರೀತಿ ಇರಲಿ ಎಂದು ತಿಳಿಸಿದರು. ಸರ್ಕಾರಿ ನೌಕರರ ಬಂಧುಗಳೇ, ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಜೊತೆಗೆ ನಮ್ಮ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಷಡಕ್ಷರಿಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ತಾಲೂಕಿನವರಿಗೆ ಧನ್ಯವಾದ ಇಷ್ಟಪಡ್ತೀನಿ. ನಮ್ಮ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆ ಪತ್ತಿನಲ್ಲಿ ಷೇರುದಾರರಾಗಿರ್ತಕ್ಕಂಥ ಎಲ್ಲರಿಗೂ ನಾವು ಕ್ಯಾಲೆಂಡರ್ಗಳನ್ನ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ಕೊಡುವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದು ನಮ್ಮ ಡೈರೆಕ್ಟರ್ಗಳು ಸಕಾಲದಲ್ಲಿ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಚುನಾವಣೆಯಲ್ಲಿ ನಾನು ಸಹ ಸ್ಪರ್ಧಿಸಿದ್ದು, ನಾನು ಜಿಲ್ಲೆಗೆ ತಾಲೂಕು ಹೋಗಬೇಕು ಅನ್ನೋ ನಿರೀಕ್ಷೆ ಇಟ್ಟುಕೊಂಡಂಥ ಮನುಷ್ಯ ನಾನು. ನಮ್ಮ ಶೈಕ್ಷಣಿಕ ಜೀವನದಲ್ಲಿ, ಸರ್ಕಾರಿ ನೌಕರರ ಜೀವನದಲ್ಲಿ ನಾನು ಯಾರ ಆಮಿಷ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡಿದನಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಸ್ವಂತ ಖರ್ಚಿಂದ ಸೇವೆ ಮಾಡಿಕೊಂಡು, ಸ್ವಂತ ಖರ್ಚಿಂದ ಸಹಾಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಆದರೂ ಸಹ ನಮಗೆ ಕೆಲವರು ನನ್ನ ಜೊತೆಲಿರ್ತಕ್ಕಂಥವರೇ ನನಗೆ ಅನ್ಯಾಯ ಮಾಡಿ ನಮ್ಮನ್ನ ಸೋಲಿಸಿದ್ರು. ಹಾಗಾಗಿ ನಾನು ಅದಕ್ಕೆ ಧೃತಿಗೆಟ್ಟು ಸೋಲು ಗೆಲುವಿನ ಸೋಪಾನ ಅಂದ್ಕೊಂಡಿದ್ದೀನಿ. ನನಗೆ ವೋಟ್ ಹಾಕ್ತಾರೋ ಎಲ್ಲರೂ ಒಂದೇ. ಹಾಗಾಗಿ ಏನೇ ಸಮಸ್ಯೆಗಳಿದ್ದರೆ, ಸರ್ಕಾರಿ ನೌಕರರು ಏನೇ ಸಮಸ್ಯೆಗಳಿದ್ದರೂ ಸಹ ನೌಕರರುಗಳು ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳಲ್ಲಿ ಕೆಲಸ ಮಾಡಿಸ್ತೀನಿ. ಸಂದರ್ಭ ಸನುಸಾರ ಅವ್ರು ಏನಾದ್ರು ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಸದಾ ಸಿದ್ಧನಿದ್ದೀನಿ. ನಮ್ಮನ್ನು ಬಳಸ್ಕೊಳ್ಳಿ. ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ, ಮುಂದೆ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸಕ್ತ ನಾನು ಮಾತನಾಡ್ತೀನಿ. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪಿಕೆ ಕೃಷ್ಣಮೂರ್ತಿ, ಗೋಪಾಲ್, ಮಂಜುನಾಥ್, ಗೋರಪ್ಪ, ಎಂಆರ್ ಸೋಮಶೇಖರ್ ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.